ಹಾ ಬ್ರದರ್ ಇವ್ರಿಗೆ ಬರುತ್ತೆ ಕನ್ನಡ. ಹಾಯ್, ನಿಮ್ಮ ಹೆಸರು ಹೇಳಿ. ಅಕ್ಷಯ್. ಏನ್ ಮಾಡ್ತಾ ಇದೀರಾ ಬ್ರೋ? ಕೆಲ್ಸನಾ? ಓಕೆ, ನಿಮ್ಗೊಂದು ಪ್ರಶ್ನೆ ಬ್ರೋ. ಒಂದು ಹುಡುಗ ಒಂದು ಅಂಗಡಿಯವ್ರ ಹತ್ರ 1,000 ರೂಪಾಯಿ ಕದ್ದು ಬಿಡ್ತಾನೆ ಒಂದು ಅಂಗಡಿಯಲ್ಲಿ. ಆಮೇಲೆ ಅದೇ ಅಂಗಡಿಯಲ್ಲಿ ಹೋಗ್ಬಿಟ್ಟು 500 ರೂಪಾಯಿ ಒಂದು ಐಟಮ್ ಪರ್ಚೇಸ್ ಮಾಡ್ತಾನೆ ಅದೇ ಅಂಗಡಿಯವನ ಹತ್ರ. ಅಂಗಡಿಯವನ್ಗೆ ಎಷ್ಟು ಲಾಸ್ ಆಯ್ತು? ಈಗ ನೀವು 1,000 ರೂಪಾಯಿ ಕದ್ದು ಬಿಟ್ರಿ ಅಂಗಡಿಯವನ, ಆಯ್ತು 500 ನೀವು ಇಟ್ಕೊಂಡ್ರಿ, ಮತ್ತೆ 500 ರೂಪಾಯಿ ಅದೇ ಅಂಗಡಿ ಒಳಗಡೆ ಪರ್ಚೇಸ್ ಮಾಡ್ತೀರಾ. ಕದ್ದಿರೋ ಅಂಗಡಿಯಲ್ಲೇ ಎಷ್ಟು ಲಾಸ್ ಆಯ್ತು ಅಂಗಡಿಯವನ್ಗೆ? 1,000 ರೂಪಾಯಿ ಲಾಸ್ ಆಗುತ್ತೆ. ಇಲ್ಲ, ಚಾನ್ಸ್ ಇಲ್ಲ. ಹಿಂಗೆ ಗೊತ್ತಿಲ್ಲ. ಎಲ್ಲಕ್ಕ ಟ್ರೈ ಮಾಡಿ ಸುಮ್ಮನೆ ಒಂದು ಬ್ರೋ ಇದು ಪಜಲ್ ಒಂಥರ ಮ್ಯಾಚ್ ಪಜಲ್ ಇದ್ದಂಗೆ. ಗೊತ್ತಿಲ್ಲ. ಯೋಚನೆ ಮಾಡಿ ನೋಡಿ ಎಷ್ಟಾಯ್ತು ಲಾಸ್. 1,000 ರೂಪಾಯಿನೂ ಒಂದೇನಾ ಐಟಮ್ಸ್ ತಗೊಂಬಂದ, ಮತ್ತೆ 500 ರೂಪಾಯಿ ವಾಪಸ್ ಕೊಟ್ಟು ಒಪ್ಕೊಳ್ತೀನಿ. 1,000 ರೂಪಾಯಿನೇ ಲಾಸ್ ಆಗುತ್ತಲ್ಲ ಅವ್ರಿಗೆ. ಹೆಂಗೆ? ಇವಾಗ 1,000 ರೂಪಾಯಿ ಅಲ್ಲಿ ಇಸ್ಕೊಂಡ್ ತಿರ್ಗಾ ಅಲ್ಲೇ 1,000 ರೂಪಾಯಿ ಅವ್ರಿಗೆ ಲಾಸ್. ಆ ದುಡ್ಡು ಅವಂದೇ ಅಲ್ವಾ ಕೊಟ್ಟಿದ್ದು? ಆ ದುಡ್ಡು ಒಂದು 500 ರೂಪಾಯಿ ವಾಪಸ್ ಕೊಟ್ಟಿರೋದು. ಬಂದಿದೀವಾ ಮಾತಾಡಿ ಬ್ರೋ. ನಿಮ್ಮ ಹೆಸರು ಹೇಳಿ. ಶರತ್. ಏನ್ ಮಾಡ್ತಾ ಇದೀರಾ? ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇದೀರಾ? ಓಕೆ ಬ್ರೋ. ಒಂದು ಅಂಗಡಿಯಲ್ಲಿ ಒಬ್ನು 1,000 ರೂಪಾಯಿ ಕದೀತಾನೆ, ಆಯ್ತಾ? ಆ 1,000 ರೂಪಾಯಿನ ಅದ್ರೊಳಗಡೆ 500 ರೂಪಾಯಿ ಅವ್ನು ಇಟ್ಕೊಂಡು ಮತ್ತೆ 500 ರೂಪಾಯಿ ಹೋಗಿ ಪರ್ಚೇಸ್ ಮಾಡ್ತಾನೆ ಅದೇ ಅಂಗಡಿಯಲ್ಲಿ. ಎಷ್ಟು ಲಾಸ್ ಆಯ್ತು ಬ್ರೋ ಅಂಗಡಿಯವನ್ಗೆ? 500 ರೂಪಾಯಿ ಲಾಸ್ ಆಯ್ತು. ಹಿಂಗೆ 1,000 ರೂಪಾಯಿ ಅಲ್ಲ ಬ್ರೋ ಅವ್ನು ತಗೊಂಡಿದ್ದು, ಐಟಮ್ ತಗೊಂಬಂದಲ್ಲ ಮತ್ತೆ. ಹಾ ಬ್ರೋ, ನೀವ್ ಹೇಳಿದ್ದು ಇದು 500 ರೂಪಾಯಿ ಕದ್ದಿದ ಅಂತ ನೀವ್ ಹೇಳಿದ್ದು. ಹೌದು, 1,000 ರೂಪಾಯಿ 1,000 ರೂಪಾಯಿ ಕದ್ದಿದ್ದಾನೆ. 500 ರೂಪಾಯಿ ಇಟ್ಕೊಂಡ, 500 ರೂಪಾಯಿ ಇಟ್ಕೊಂಡ, ಮತ್ತೆ 500 ರೂಪಾಯಿ ಪರ್ಚೇಸ್ ಮಾಡ್ದ ಅದೇ ಅಂಗಡಿಯಲ್ಲಿ. ಹಂಗೆ 1,000 ರೂಪಾಯಿ ಲಾಸ್ ಆಗುತ್ತಲ್ಲ. ಹಿಂಗೆ ಐಟಮ್ ಅವಂದೇ ಅಲ್ವಾ? ಐಟಮ್ ದುಡ್ಡು ಯಾರ್ದು? ದುಡ್ಡು ಅಂಗಡಿ ಒಂದೇ ಅಲ್ವಾ? ಆ ದುಡ್ಡು ಅಂಗಡಿ ಕದ್ದಿರ ಒಂದೇ ಅಲ್ವಾ? ಮತ್ತೆ ಹೆಂಗಾಯ್ತು ಲೆಕ್ಕ? ದುಡ್ಡು ಅವಂದೇ, ಐಟಮ್ ಮತ್ ಕೊಟ್ಟ. ಹೆಂಗ್ ಲಾಸ್ ಆಯ್ತು? ಎಷ್ಟು ಲಾಸ್ ಆಯ್ತು ಬ್ರೋ? ಅಂಗಡಿ ಒಂದೇ ದುಡ್ಡು, ಹೌದು ದುಡ್ಡು ಅವನ್ಗೆ ಕೊಟ್ಟ, ಐಟಮ್ ಒಂದೇ ಅಲ್ವಾ? ಹೌದು. ಅದಕ್ಕೆ ಲಾಸ್ ಅಲ್ವಾ? ಎಷ್ಟು ಲಾಸ್ ಆಯ್ತು? 1,000 ರೂಪಾಯಿ. ಇಲ್ಲ, ರಾಂಗು. ಮತ್ತೆ ಹೆಂಗ್ ಹೇಳಿ? ಐಟಮ್ ತಗೊಂಡ್ ಹೋಗ್ಬಿಟ್ಟ. ಅದ್ 500 ರೂಪಾಯಿ ಅವಂದೇ ಅಲ್ವಾ ಬ್ರದರ್? ಅವ್ನ್ ವಾಪಸ್ ಕೊಟ್ರೆ ಅವ್ನಿಗೆ ವಾಪಸ್ ಕೊಟ್ಬಿಟ್ಟವ್ನೆ, ಐಟಮ್ ತಗೊಂಡ್ಬಿಟ್ಟಿದ್ದಾನೆ. 1,500 ಲಾಸ್ ಆಕ್ಚುಲಿ. ಗೊತ್ತಾಗಿಲ್ಲ ಹೇಳಿ. ಕರೆಕ್ಟ್ ಅಲ್ವಾ? ಹೆಂಗ್ ಹೇಳಿ? 1,000 ರೂಪಾಯಿ ಕದ್ದಿದ್ದ, 500 ಇವ್ನು ಇಟ್ಕೊಂಡ, 500 ಅವ್ನಿಗೆ ಕೊಟ್ಬಿಟ್ಟ. ಕೊಟ್ನಾ? ಕರೆಕ್ಟ್ ಅಲ್ವಾ? ಮತ್ತೆ 500 ರೂಪಾಯಿ ಪರ್ಚೇಸ್ ಮಾಡ್ತಾನೆ. ಆ ದುಡ್ಡು ಯಾರ್ದು? ಅವ್ನಿಗೆ ಕೊಟ್ಟಿರೋದು ಅವಂದೇ. ಐಟಮ್ ಯಾರ್ದು? ಅಂಗಡಿ ಒಂದೇ. 500 ರೂಪಾಯಿ ಯಾರ ಹತ್ರ ಇದೆ? ಇವನ ಹತ್ರ ಇದೆ. ಓಕೆ ಬ್ರೋ, ಥ್ಯಾಂಕ್ ಯು ಸರ್. ಅಷ್ಟೇ, ಏನಿಲ್ಲ ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಶ್ರೀಕಾಂತ್. ಶ್ರೀಕಾಂತ್ ಸರ್, ಯಾಕೆ ಹಂಗೆ ಅಡ್ಡ ಇಟ್ಕೊಂಡಿದ್ದೀರಾ? ನಾವು ಮಗ ತೋರಿಸೋದಕ್ಕೆ. ಹೌದಾ? ಸರ್ ನೀವು ಹೇಳಿ ಏನ್ ಸರ್? ಏನಿಲ್ಲ ಸರ್, ಒಂದು ಅಂಗಡಿಯವನ ಹತ್ರ ಒಬ್ನು 1,000 ರೂಪಾಯಿ ಕದ್ದು ಬಿಡ್ತಾನೆ ನೋಡಿಗ. ಆಮೇಲೆ ಅದೇ ಅಂಗಡಿಯಲ್ಲಿ ಹೋಗ್ಬಿಟ್ಟು 500 ರೂಪಾಯಿ ಐಟಮ್ಸ್ ತಗೊಳ್ತಾನೆ. ಅಂಗಡಿಯವ್ನಿಗೆ ಎಷ್ಟು ಲಾಸ್ ಆಯ್ತು ಸರ್? 500 ಯೂನಿಟ್ ಇಟ್ಕೋತಾನೆ, 500 ರೂಪಾಯಿ ಐಟಮ್ ಪರ್ಚೇಸ್ ಮಾಡ್ತಾನೆ. ಅವ್ನು 1,000 ರೂಪಾಯಿ ಲಾಸಲ್ಲೇ ಇರ್ತಾನೆ. 1,000 ರೂಪಾಯಿನ 1,500 ರೂಪಾಯಿನೇ ಲಾಸ್ ಆಗ್ಬೋದು. ಎಷ್ಟು? 1,500 ಲಾಸ್ ಆಗ್ಬೋದು. ಲಾಸ್ ಆಗುತ್ತೆ ಅಂತೀರಾ? ಹಿಂಗ್ ಸರ್? ಕದ್ದಿರೋ ದುಡ್ಡಲ್ವಾ ಅದಕ್ಕೆ. ಓಕೆ, ಹಂಗೆ. ಸೊ 1,500 ಅಂತೀರಾ? ಥ್ಯಾಂಕ್ ಯು ಸರ್. ಬಾಯ್. ಸುಮ್ಮನೆ ಕಾಮಿಡಿ ಪ್ರಶ್ನೆ ಅಷ್ಟೇ. ಕಾಮಿಡಿ. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನಾಗರಾಜ್. ಏನ್ ಮಾಡ್ತಾ ಇದ್ದೀರಾ? ನಾನು ರಿಟೈರ್ಡಾ? ಓಕೆ ಯಜಮಾನ್ರೆ, ಏನಿಲ್ಲ, ಒಂದು ಪ್ರಶ್ನೆ ನಿಮ್ಗೆ. ಒಂದು ಹುಡುಗ ಒಂದು ಅಂಗಡಿಯಲ್ಲಿ 1,000 ರೂಪಾಯಿ ಕದ್ದು ಬಿಡ್ತಾನೆ. 500 ರೂಪಾಯಿ ಇವ್ನು ಇಟ್ಕೊಂಡು ಮತ್ತೆ ಅದೇ ಅಂಗಡಿಯಲ್ಲಿ ಹೋಗಿ 500 ರೂಪಾಯಿ ಐಟಮ್ಸ್ ತಗೊಂಡ್ಬರ್ತಾನೆ. ಸೊ ಅಂಗಡಿಯವ್ನಿಗೆ ಎಷ್ಟು ಲಾಸ್ ಆಯ್ತು? 2,000 ರೂಪಾಯಿ. ಹಿಂಗೆ 1,000 ರೂಪಾಯಿ ಕದ್ದಿರ್ತಾನೆ, ಹಾ, ತಿರ್ಗಾ 500 ರೂಪಾಯಿ ನೀವು ಇದು ಮಾಡೋ ಐಟಮ್ ತಗೊಂತಾನೆ. ಒಂದೂವರೆ ಎಷ್ಟು ಬರುತ್ತೆ? 1.5 ಲಾಸ್ ಆಯ್ತು. ಲಾಸ್ ಆಯ್ತು ಅಂತೀರಾ? ಪಕ್ಕನಾ? ಪಕ್ಕ. ಸೂಪರ್. ಯಾಕೆ? ಸುಮ್ಮನೆ ಪ್ರಶ್ನೆ ಅಷ್ಟೇ.